ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ತುಂಬಾ ಮಕ್ಕಳು, ಲಕ್ಷಾಂತರ ಮಕ್ಕಳು ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಅಂದರೆ ದ್ವಿತೀಯ ಪಿ ಯು ಸಿ ಎಕ್ಸಾಮನ್ನು ಯಾರೆಲ್ಲ ಬರೆದಿದ್ದೀರಾ, ಸೊ ಅಂಥ ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಿಂದ, ತುಂಬ ಎಕ್ಸೈಟ್ಮೆಂಟಿಂದ, ತುಂಬ ಭಯದಿಂದ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ. ಇವತ್ತು ನಮ್ಮ ರಿಸಲ್ಟ್ ಬರುತ್ತೆ, ಏನಾಗುತ್ತೋ, ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ, ಜಾಸ್ತಿ ಮಾರ್ಕ್ಸ್ ಬರುತ್ತೋ ಕಮ್ಮಿ ಮಾರ್ಕ್ಸ್ ಬರುತ್ತೋ, ಅಥವಾ ನನ್ನ ಫ್ರೆಂಡ್ಗಿಂತ ನನ್ನ ಮಾರ್ಕ್ಸ್ ಕಮ್ಮಿ ಆಗ್ಬಿಡುತ್ತೋ, ಈ ರೀತಿ ತುಂಬ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಳ್ತೀನೋ, ಏನು ಕತೆನೋ, ಈ ರೀತಿ ಎಲ್ಲ ತುಂಬ ಫಿಯರ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಏನು ಇತ್ತಾ ನೆಕ್ಸ್ಟ್ ಏನು ರಿಸಲ್ಟ್ ಬಂದಮೇಲೆ, ಈ ರೀತಿ ಎಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಇವತ್ತು ಬರಬೇಕಾದಂತಹ ರಿಸಲ್ಟು ಡ್ಯೂ ಟು ಸಮ್ ಎಲೆಕ್ಷನ್ ರೀಸನ್ಸಿಂದಾಗಿ ನಿಮ್ಮ ಒಂದು ರಿಸಲ್ಟ್ ಅಂದರೆ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟು ಪೋಸ್ಟ್ಪೋನ್ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಿದೆ. ಇವತ್ತು ಅಂದರೆ ಏಪ್ರಿಲ್ 7th ಈವ್ನಿಂಗು, ಯಾವತ್ತು ನೆಕ್ಸ್ಟು ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಅನೌನ್ಸ್ ಮಾಡುವಂತಹ ಡೇಟು ಯಾವುದು ಅಂತೇಳಿ ಇವತ್ತು ಸಂಜೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದಾರಂತೆ. ಅದು ಕೂಡ ಗಾಳಿ ಸುದ್ದಿನೋ ಅಥವಾ ಅಫಿಷಿಯಲ್ ಅನೌನ್ಸ್ಮೆಂಟೋ ಗೊತ್ತಿಲ್ಲ. ಎಲ್ಲ ಕಡೆ ಹಾಗೆ ಹರಿದಾಡ್ತಿದೆ. ಸೊ ಹಾಗಾಗಿ ಅದು ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಇವತ್ತು 1:30ವರೆಗೂ ವೆಯ್ಟ್ ಮಾಡಿ. 1:30 ಒಳಗಡೆ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ರಿಸಲ್ಟ್ ಬರದೇ ಹೋದರೆ, ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ರಿಸಲ್ಟ್ ಬರಲ್ಲ ಅಂತಲೇ ಲೆಕ್ಕ. ಇನ್ನು ನಾಳೆ ಅಂದರೆ ಏಪ್ರಿಲ್ 8 ಅಥವಾ 9th ಮೇ ಬಿ ನಿಮ್ಮ ಒಂದು ರಿಸಲ್ಟ್ನ ಅನೌನ್ಸ್ ಮಾಡುವಂತಹ ಚಾನ್ಸಸ್ಸು ಇದೆ. ಬಟ್ ಅಫಿಷಿಯಲ್ ಆಗಿ ಹೇಳಿಲ್ಲ. ಏಪ್ರಿಲ್ 8 ಅಥವಾ ಏಪ್ರಿಲ್ 9th ನಿಮ್ಮ ಒಂದು ರಿಸಲ್ಟನ್ನು ನಾವು ಅನೌನ್ಸ್ ಮಾಡ್ತೀವಿ ಅಂತೇಳಿ ಎಲ್ಲೂ ಕೂಡ ಇನ್ನೂ ಅಫಿಷಿಯಲ್ ಆಗಿ ಹೇಳಿಲ್ಲ. ಇವತ್ತು ಸಂಜೆ ಅಂದರೆ ಏಪ್ರಿಲ್ 7th ಇವತ್ತು ಸಂಜೆ ಹೇಳ್ತೀವಿ ಅಂತ ಹೇಳಿದಾರಂತೆ. ಸೊ ಇವತ್ತೇನಾದರೂ ನಿಮ್ಮ ಒಂದು ಸೆಕೆಂಡ್ ಪಿ ಯು ರಿಸಲ್ಟ್ ಇವತ್ತು ಬರಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಈವ್ನಿಂಗು ಯಾವತ್ತು ನಿಮ್ಮ ಒಂದು ರಿಸಲ್ಟ್ ಬರುತ್ತೋ ಸೊ ಆ ಒಂದು ಡೇಟ್ನ ಅನೌನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಏಪ್ರಿಲ್ 8 ಅಥವಾ ಏಪ್ರಿಲ್ 9th, ಮ್ಯಾಕ್ಸಿಮಮ್ ಏಪ್ರಿಲ್ 12th ಒಳಗಡೆನೆ ನಿಮ್ಮ ಒಂದು ರಿಸಲ್ಟ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾರೆಲ್ಲ ಎಕ್ಸಾಮ್ಸ್ಗಳನ್ನ ಚೆನ್ನಾಗಿ ಮಾಡಿದ್ರೆ ಸೊ ಅವರು ಹೋಪ್ಫುಲಿ ಆಗಿರಿ, ತೊಂದರೆ ಇಲ್ಲ. ಎಕ್ಸಾಮ್ನ ನೀವು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಒಳ್ಳೆ ಮಾರ್ಕ್ಸೇ ಬರುತ್ತೆ ನಿಮಗೆ. ಯಾವಾಗಲೂ ಹೇಳೋ ಹಾಗೇನೆ, ಮಾರ್ಕ್ಸ್ ಇಸ್ ಜಸ್ಟ್ ಅ ನಂಬರ್, ಇಟ್ಸ್ ಕೆನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಸೊ ಹಾಗಾಗಿ ಮಾರ್ಕ್ಸ್ ಏನೇ ಇರಲಿ ಅದ್ರ ಬಗ್ಗೆ ತೀರಾ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ರಿಸಲ್ಟ್ ಹೆಂಗೆ ಇರಲಿ, ಬಿ ಪಾಸಿಟಿವ್, ಬಿ ಕೂಲ್, ಬಿ ಕಾಮ್. ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಒಳ್ಳೊಳ್ಳೆ ಕೋರ್ಸ್ಗೆ ಜಾಯ್ನ್ ಆಗಿ. ನಿಮ್ಮ ಒಂದು ರಿಸಲ್ಟು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಏಪ್ರಿಲ್ 12th ಒಳಗಡೆನೆ ಬರುತ್ತೆ. ಏಪ್ರಿಲ್ 8 ಅಂದರೆ ನಾಳೆ ಅಥವಾ ಏಪ್ರಿಲ್ 9th ನಾಡಿದ್ದು, ಅಷ್ಟರೊಳಗಡೆನೆ ಬರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಏಪ್ರಿಲ್ 12th ಅದ್ರೊಳಗಡೆನೆ ಬಂದೇ ಬರುತ್ತೆ ಆ ರಿಸಲ್ಟು. ಅದಕ್ಕಿಂತ ಡಿಲೇ ಮಾಡೋದಿಲ್ಲ. ಅಂದರೆ ಏಪ್ರಿಲ್ 12th ಮೇಲೆ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಬೇರೆ ಬೇರೆ ಕೋರ್ಸ್ಗಳಿಗೆ ಜಾಯ್ನ್ ಆಗುವಂಥ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಸೊ ಹಾಗಾಗಿ ಅಕಾಡೆಮಿಕ್ ಇಯರ್ಗಳನ್ನ ಮ್ಯಾನೇಜ್ ಮಾಡುವಂತಹ ರೀಸನ್ನಿಂದ ಬೇರೆ ಬೇರೆ ಕೋರ್ಸ್ಗಳಿಗೆ ಜಾಯ್ನ್ ಆಗುವಂತಹ ಸ್ಟೂಡೆಂಟ್ಸ್ಗಳು ತುಂಬ ಜನ ಇರ್ತಾರೆ. ಸೊ ಆ ಒಂದು ರೀಸನ್ನಿಂದ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಿಮ್ಮ ಒಂದು ಸೆಕೆಂಡ್ ಪಿ ಯು ರಿಸಲ್ಟ್ನ ಅನೌನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಏಪ್ರಿಲ್ 12th ಒಳಗಡೆನೆ ಬರುತ್ತೆ. ಏಪ್ರಿಲ್ 8 ಇರ್ಬೋದು ಅಥವಾ 9th ಇರ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಏಪ್ರಿಲ್ 9th ಒಳಗಡೆನೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಫಿಷಿಯಲಿ ಇನ್ನೂ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಏಪ್ರಿಲ್ 9th ಕೊಡ್ತೀವಿ ಅಂತೇಳಿ. ಬಟ್ ಎವ್ರಿ ಇಯರ್ ನೋಡ್ತೀವಲ್ಲ, ಸೊ ಹಾಗಾಗಿ ಎವ್ರಿ ಇಯರ್ನಲ್ಲೂ ಕೂಡ, ಅಂದರೆ ಲಾಸ್ಟ್ ಇಯರ್ ಏಪ್ರಿಲ್ 8 ಇತ್ತು ನಿಮ್ಮ ಒಂದು ರಿಸಲ್ಟ್, ಸೆಕೆಂಡ್ ಪಿ ಯು ರಿಸಲ್ಟ್ ಅನೌನ್ಸ್ ಆಗಿದ್ದು 2025 ಏಪ್ರಿಲ್ 8 ಅನೌನ್ಸ್ ಆಗಿತ್ತು. ಸೊ ಈ ಇಯರ್ ಕೂಡ ಏಪ್ರಿಲ್ 8 ಅನೌನ್ಸ್ ಆಗಬಹುದು ಅಥವಾ ಏಪ್ರಿಲ್ 9th ಆಗ್ಬೋದು, ಗೊತ್ತಿಲ್ಲ. ಇವತ್ತು ಆದರೂ ಆಗ್ಬೋದು, ಹೇಳಕ್ ಬರಲ್ಲ. ಇನ್ ಕೇಸ್ ಏನಾದರೂ ಇವತ್ತು ಮಧ್ಯಾಹ್ನದೊಳಗಡೆ ರಿಸಲ್ಟ್ ಬಂದಿಲ್ಲ, ಅನೌನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಅಫಿಷಿಯಲ್ ಡೇಟ್ನ ಇವತ್ತು ಈವ್ನಿಂಗ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದಾರಂತೆ. ಸೊ ಅಫಿಷಿಯಲ್ ಡೇಟ್ ಯಾವಾಗ ಅಂದರೆ ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಡೇಟ್ ಯಾವಾಗ ಹೇಳ್ತಾರೆ, ಸೊ ಅದನ್ನು ಕೂಡ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಹೊಸ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗುಡ್ ಡೇ.